ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಮ್ ಜಿ ಟ್ರೇಡಿಂಗ್ ಗೀತಾವಣ್ಣನಿಗೆ ಮಾತಾಡ್ತಿರೋದು. ನಿಮಗೆಲ್ರಿಗೂ ಸ್ವಾಗತ ಮತ್ತೊಮ್ಮೆ. ನೋಡಿ, ಮಂಡೇ ಮಾರ್ಕೆಟ್ ಬಗ್ಗೆ ಇವಾಗ ಆಲೋಚನೆ ಮಾಡೋಣ. ಮಂಡೇ ಮಾರ್ಕೆಟ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಏನಪ್ಪ ಮಂಡೇ ಮಾರ್ಕೆಟ್ ನಾಳೆ ಎಲ್ಲರಿಗೂ ಹೋಗುತ್ತೆ, ಎಲ್ಲರಿಗೂ ಹೋಗ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಾರ್ಕೆಟ್ ನೋಡಿ, ಈಗ ಮಾರ್ಕೆಟ್ ನಿಮ್ಮದು ಇಲ್ಲ ಅಂದ್ರೂ ಎಲ್ಲಿ ಕ್ಲೋಸ್ ಆಗಿದೆ? ಇಲ್ಲ ನೋಡಿ 23,991ಗೆ ಕ್ಲೋಸಲ್ಲಿದೆ ಮಾರ್ಕೆಟ್. ಸ್ವಲ್ಪ ಕ್ಲೋಸಲ್ಲಿದೆ, ಸ್ವಲ್ಪ ಸಪೋರ್ಟ್ ಲೆವೆಲ್ ಇಲ್ಲಿ ತಗೊಳ್ಳೋ ಥರ ಕಾಣ್ತಿದೆ ನಿಫ್ಟಿ 50ಯಲ್ಲಿ. ಅದು ಏನು ಇವಾಗ ನಿಮ್ಗೆ ಗೊತ್ತಿರೋ ವಿಷಯನೇ. ಇವತ್ತು ನ್ಯೂಸ್ ಏನಾಗಿದೆ, ಎಲ್ಲ ಇಂಡಿಯಾ ಪಾಕಿಸ್ತಾನದ್ದು ವಾರ್ ನಡೆಯೋಕ್ಕೆ ಸಿದ್ಧತೆಗಳನ್ನು ತಯಾರಾಗ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ನ್ಯೂಸ್ ನೋಡ್ತಾ ಇದ್ದೀರಾ ಎಲ್ಲರೂ. ಆ ಮೂಮೆಂಟಲ್ಲಿ ಹೀಗೆ ನೋಡ್ತಾ ಇದ್ದರೆ ನಮಗೆ ಮಾರ್ಕೆಟ್ ಇಲ್ಲ ಅಂದ್ರೂ ನಾಳೆಗೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾಳೆ ಮಾರ್ಕೆಟ್ ವಿಷಯ ಕೇಳೋಕ್ಕೆ ಹೋದರೆ, ಮತ್ತು ಗ್ಲೋಬಲ್ ಲೆವೆಲಲ್ಲಿ ಮಾರ್ಕೆಟ್ ನೋಡೋಕೆ ಹೋದರೆ ಸ್ವಲ್ಪ ಅಪ್ ಲೆವೆಲ್ ಕಾಣ್ತಿದೆ ಮಾರ್ಕೆಟಿಂಗ್. ಬಟ್ ಇಂಡಿಯನ್ ಮಾರ್ಕೆಟ್ ಸ್ವಲ್ಪ ಸ್ಕ್ಯಾಲ್ಪಿಂಗಲ್ಲಿ ಇರೋಕ್ಕೆ ಚಾನ್ಸಸ್ ನಾಳೆ ಕಾಣುತ್ತೆ. ನಾಳೆ ಗ್ಯಾಪ್ ಅಪ್ ಓಪನ್ ಆಗ್ಬೋದಾ, ಇಲ್ಲ ಕೆಳಗೆ ಓಪನ್ ಆಗ್ಬೋದಾ ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಇವಾಗ ಮಾರ್ಕೆಟ್ ನೆನ್ನೆದು ಮಾರ್ಕೆಟ್ ನೋಡಿದ್ರೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ಫಾಲ್ ಆಗಿದೆ ಅಂತ. ಇಲ್ಲಿಂದ ಡೈರೆಕ್ಟ್ ಫಾಲ್, ಹೀಗೆ ಮಾರ್ಕೆಟ್ ಎಲ್ಲನೂ ಫಾಲ್ ಆಗ್ತಾನೆ ಬರ್ತಾ ಇರುತ್ತೆ. ನೋಡಿ, ಇಷ್ಟು ಇಲ್ಲಿಂದ ದೊಡ್ಡ ಫಾಲ್ ಆಗಿದೆ, ಮತ್ತೆ ರಿಟೆಸ್ಟ್ ಆಗಿದೆ, ಮತ್ತೆ ರಿಟೆಸ್ಟ್ ಆಗಿದೆ, ಮತ್ತೆ ರಿಟೆಸ್ಟ್ ಆಗಿದೆ. ನೋಡಿ ಫಾಲ್ ಹೆಂಗಾಗಿದೆ. ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಮಾರ್ಕೆಟ್ ಹಪ್ಪಾಗಿ ಮತ್ತೆ ಡೌನ್ ಟ್ರೆಂಡಲ್ಲಾಗಿದೆ. ನಿನ್ನೆ ಮಾರ್ಕೆಟ್ ಏನು ಹೇಳ್ತಿದೆ ಅಂದರೆ ನಿಮಗೆ ಗೊತ್ತಿರೋ ವಿಷಯನೇ. ನೋಡಿ, ನಿನ್ನೆ ಮಾರ್ಕೆಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಾನೆ, ಮಾರ್ಕೆಟ್ ಯಾವಾಗಲೂ ಡೌನ್ ಟ್ರೆಂಡಲ್ಲೇ ಕಾಣ್ತಾ ಬಂತು. ಮಾರ್ನಿಂಗ್ ಹೋಗ್ತಾನೆ ಡೌನ್ ಟ್ರೆಂಡಲ್ಲಿ ಫುಲ್ ಮಾರ್ಕೆಟ್ ಇತ್ತು. ಹೇಗೆ ನೋಡಿ, ಸಿಂಪಲ್ ಮಾರ್ಕೆಟ್ ನೋಡಿ ನಿಮ್ಮನ್ನು ಇಲ್ಲಿವರೆಗೂ ಅಂದರೆ 915, ನೆಕ್ಸ್ಟ್ ಒಂದು ಟಾರ್ಗೆಟ್ 920. 915ಗೆ ನಿಮಗೆ 9 ಸ್ಟಡಿ ಏನು ಗೊತ್ತಿದೆ ಹೇಳಿ? ಫಸ್ಟ್ ಕ್ಯಾಂಡಲ್ ಲೋ ನೋಡಿ, ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್, ಥರ್ಡ್ ಕ್ಯಾಂಡಲ್. ಈ ಹೈ ಮಾರ್ಕೊಳ್ಳಿ, ಇದು ಲೋ ಮಾರ್ಕೊಡಿ, ಥರ್ಡ್ ಕ್ಯಾಂಡಲ್. ಇದನ್ನು ಕ್ರ್ಯಾಶ್ ಹೇಗೋ ಮಾಡ್ತೋ ನಿಮಗೆ ಫಸ್ಟ್ 9 PM ಸ್ಟೇಡಿಯಮ್ಗೆ, 9 AM ಸ್ಟೇಡಿಯಮ್ಗೆ ನಿಮಗೆ ಗೊತ್ತೇ ಆಗ್ಬಿಡ್ತು. ಸಾರಿ, 9 PM ಅಲ್ಲ, 9 AM ಸ್ಟೇಡಿಯಮ್ಗೆ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿ ಕಾಣ್ಬಿಡುತ್ತೆ ಅಂತ. ನೋಡಿ ಎಷ್ಟು ದೊಡ್ಡ ಕ್ಯಾಂಡಲ್ ಡೌನ್ ಟ್ರೆಂಡ್ ಆಗಿದೆ ಅಂತ. ನಮ್ಗೆ ಹಿಂದಿನ ವಿಷಯದ ಬಗ್ಗೆನೇ ಹೇಳ್ತಾ ಇದ್ದೀನಿ. 915 ಕ್ಯಾಂಡಲಲ್ಲಿ ನಿಮ್ಗೇನಾದರೂ ಈ ಹೈ ಮಾರ್ಕ್ ತೊಗೊಳ್ಳಿ, ಥರ್ಡ್ ಕ್ಯಾಂಡಲ್ ಹೈ ಮಾರ್ಕ್ ತೊಗೊಳ್ಳಿ, ಲೋ ಮಾರ್ಕ್ ತೊಗೊಳ್ಳಿ. ಈ ಕ್ಯಾಂಡಲ್ ಏನಾದರೂ ಈ ಮಾರ್ಕೆಟ್ನ ಕ್ಲೋಸ್ ಇದನ್ನು ಕಟ್ ಮಾಡಿ ಹೊರಗೆ ಬಂತಂದರೆ, ಹಂಗಂದರೆ ಈ ಲೋ ಮಾರ್ಕೆಟ್ನ ಕ್ರಾಸ್ ಮಾಡಿ ಬಂತಂದರೆ ಆವತ್ತಿನ ಮಾರ್ಕೆಟ್ ಒಳ್ಳೆ ಸ್ಟ್ರಾಟಜಿ ಕೊಡುತ್ತೆ, ಕೆಳಗೆ ಡೌನ್ ಟ್ರೆಂಡಲ್ಲೇ ಕಾಣುತ್ತೆ. ಎಲ್ಲಿವರೆಗೂ ನೋಡ್ತಾರೆ ನೋಡಿ, ಇಲ್ಲಿಷ್ಟು ಡೌನ್ ಟ್ರೆಂಡ್ ಕಾಣುತ್ತೆ. ನೋಡಿ, ಇಲ್ಲಿವರೆಗೂ ಡೌನ್ ಟ್ರೆಂಡ್ ಕಾಣಿದೆ. ಇದು 9:30 AM ಸ್ಟಡಿಗೆ ಮಾರ್ಕೆಟಿಂಗ್ನ ಸಮಾಚಾರ. ಹೀಗೆ ನಮಗೆಲ್ಲದೂ ಮಾರ್ಕೆಟ್ ಕಾಣ್ತಾ ಬರುತ್ತೆ. ಇವಾಗ ನೋಡಿ, ನಾಳೆ ಮಾರ್ಕೆಟ್ ಯಾಕಂದರೆ ನೋಡಿ, ಇಲ್ಲೊಂದು ಸಪೋರ್ಟ್ ಲೆವೆಲ್ ಕಾಣ್ತಿದೆ, ಗೊತ್ತಿದೆಯಾ? ನೋಡಿ, ಸಪೋರ್ಟ್ ಲೆವೆಲ್ ಕಾಣ್ತಿದೆಯಲ್ಲ ನಿಮಗೆಲ್ಲರಿಗೂ. ಹೇಗೆ ನೋಡಿ ತೋರಿಸ್ತೀನಿ ಸಿಂಪಲಾಗಿ, ನಾನು ಜಾಸ್ತಿ ಹೇಳೋಕೆ ಹೋಗೋಲ್ಲ. ನೋಡಿ, ಈ ಸಪೋರ್ಟ್ ಝೋನ್ ಮಾರ್ಕೆಟ್ ಕರೆಕ್ಟಾಗಿ ಇಲ್ಲಿ ರಿಟೆಸ್ಟ್ ತೊಗೊಂಡಿದೆ. ನಾನಂದರೆ ಗ್ರೀನ್ ಕ್ಯಾಂಡಲ್ ಅದು ಲೈನ್ ಹಾರಿಜಾಂಟಲ್ ಲೈನ್ ತೊಗೊಂಡಿದ್ದೀನಿ. ಗ್ರೀನ್ ಕ್ಯಾಂಡಲ್ ಲೈನಲ್ಲಿ ಯಾವ ಥರ ಗ್ರೀನ್ ಕ್ಯಾಂಡಲ್ ಲೈನ್ ಹೆಂಗೆ ತೊಗೊಳೋದು ಅಂತ ನಿಮ್ಗೆ ಗೊತ್ತಿರೋ ವಿಷಯನೇ. ಅದನ್ನು ಹೇಳ್ಕೊಡೋದು ಬೇಡ ನಿಮಗೆ. ನೋಡಿ, ಒಳ್ಳೆ ಸಪೋರ್ಟ್, ಗ್ಯಾಪ್ ಅಪ್ ಫಿಲ್ ಆಯಿತು. ಗ್ಯಾಪ್ ಅಪ್ ಫಿಲ್ ಆಗಿದ ತಕ್ಷಣವೇ ಮಾರ್ಕೆಟ್ ಏನು ಇಲ್ಲಿ ಮೇಲೆ ಟ್ರೆಂಡ್ಗೆ ಕಾಣ್ತಾ ಬಂತು. ಇಲ್ಲಿವರೆಗೂ ನೋಡಿ, ಇಲ್ಲಿಂದ ಇಲ್ಲಿವರೆಗೂ. ಸೊ ನೋಡಿ, ಈ ಮಾರ್ಕೆಟ್ ಇಲ್ಲಿವರೆಗೂ ಕಾಣ್ತಾ ಬಂದಿದೆ. ನೋಡಿ, ಇದು ಕಾಣ್ತಿದೆಯಾ ನಿಮಗೆ ಇಲ್ಲಿ? ಸೊ ಇಲ್ಲಿ ಬಂದರೆ ಈ ನೋಡಿ, ಈ ಸಪೋರ್ಟ್ ಲೆವೆಲ್ ನೋಡಿ, ಡಬಲ್ ಬಾಟಮ್ ನೋಡಿ, ಇಲ್ಲಿ ನೋಡಿ, ಈ ಲೈನ್ ನಾಳೆ ಮಾರ್ಕೆಟ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಲೈನ್ ತುಂಬ ನಾಳೆ ಮಾರ್ಕೆಟ್ಗೆ ಇಂಪಾರ್ಟೆಂಟ್ ಕಾಣ್ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ನಾಳೆ ಮಾರ್ಕೆಟ್ ಈ ಲೆವೆಲ್ ನಮಗೆ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ನಾನು ಮತ್ತೆ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಅಂದರೆ, ಇದೊಂದು ರೆಸಿಸ್ಟೆಂಟ್ ಲೆವೆಲ್.
ಇದೊಂದು ರೆಸಿಸ್ಟೆಂಟ್ ಲೆವೆಲ್ 24,130. ಇದು ತುಂಬ ರೆಸಿಸ್ಟೆಂಟ್ ಲೆವೆಲ್. ಮಾರ್ಕೆಟ್ ಏನಾದರೂ ನಾಳೆ ಏನಾದರೂ ಮಾರ್ಕೆಟ್ ನಿಮಗೆ ಅಪ್ ಲೆವೆಲಲ್ಲಿ ಇದನ್ನೇನ ಕ್ರಾಸ್ ಹೋಗ್ತಾ ಕಾಣ್ತಾವು ಅಂತಂದರೆ ಮಾರ್ಕೆಟ್ ನಾಳೆ ಫುಲ್ಲು ಬಯರ್ಸ್ ಕಾಣ್ತಾ ಬರುತ್ತೆ. ಖಂಡಿತ ನಾಳೆ ಬಯರ್ಸ್ ಕಾಣ್ತಾ ಬರುತ್ತೆ. ಅದಕ್ಕೆ ಹೇಳೋದು ನೋಡಿ, ಇಲ್ಲೊಂದು ಝೋನ್ ಲೆವೆಲ್, ಇಲ್ಲೊಂದು ಬಾಟಮ್, ಸೇಮ್ ಪೊಸಿಷನ್ಸ್ ಕಾಣ್ತಿದೆಯಾ ನೋಡಿ, ಇವಾಗ ಕಾಣುತ್ತೆ ನೋಡಿ, ಇಲ್ಲೊಂದು ಬಾಟಮ್, ಸೇಮ್ ಪೊಸಿಷನ್ ನೋಡ್ಕೊಳ್ಳಿ. ಈ ರೀತಿ ಇಲ್ಲಿಂದನೇ ಸೇಲರ್ ನಂಗೆ ಸ್ಟಾರ್ಟ್ ಆಗುತ್ತೆ. ನಿನ್ನೆ ಮಾರ್ಕೆಟ್ನಲ್ಲಿ 50%ವರೆಗೂ ಮಾರ್ಕೆಟ್ ನಾಳೆ ರಿಕವರಿ ಮಾಡಿದ್ದಾರೆ. ಅರ್ಥ ಆಯ್ತಾ? 50% ನಿನ್ನೆ ಮಾರ್ಕೆಟ್ ರಿಕವರಿ ಆಗಿದೆ. ರಿಕವರಿ ಮಾರ್ಕೆಟ್ ಆದಮೇಲೆ ಇಲ್ಲಿವರೆಗೂ ನೋಡಿ 50% ರಿಕವರಿ ಆಗಿದೆ. ಇಲ್ಲಿಂದ ಇಲ್ಲಿವರೆಗೂ 50% ಮಾರ್ಕೆಟ್ ರಿಕವರಿ ತೊಗೊಂಬಿಟ್ಟಿದೆ. ಸೊ ಆದ್ದರಿಂದನೇ ಫಾಲ್. ಯಾಕಂದರೆ ನೆನ್ನೆ ಗೊತ್ತಿತ್ತು ಎಲ್ಲರಿಗೂ, ಮತ್ತೆ ಮಾರ್ಕೆಟ್ ಯಾಕಪ್ಪ ಇದು ಇದ್ದಕ್ಕಿದ್ದನೇ ಮೇಲೆ ಹೋಯಿತು ಅಂದರೆ, ಇಲ್ಲಿ ಬಯ್ಯರ್ಸ್ ಸಪೋರ್ಟ್ ಲೆವೆಲ್, ರೆಸಿಸ್ಟೆಂಟ್ ಲೆವೆಲ್, ಇಲ್ಲೊಂದು ಸಪೋರ್ಟ್ ಲೆವೆಲ್, ಅದು ಇದು ಸೆಟ್ ಬ್ಲಾಕ್ ಅಂತ ಕೇಳ್ತಾರೆ. ಇದನ್ನು ಸೆಟ್ ಬ್ಲಾಕರ್ ಅಂತಾರೆ. ಸೆಟ್ ಬ್ಲಾಕರಲ್ಲಿ ಇಲ್ಲಿ ಯಾರು ತೊಗೊಂಡಿರ್ತಾರೆ ಒಳ್ಳೆ ಪ್ರಾಫಿಟ್ ಮಾಡಿರ್ತಾರೆ. ಇವಾಗ ನಾಳೆ BTST ತೊಗೊಂಡೋಗಿರ್ತಾರೆ, ಕೆಲವರು ಇಲ್ಲೇ ಬಿಟ್ಟು BTST ತೊಗೊಂಡೋಗಿರ್ತಾರೆ, ಪಾಯಿಂಟು ತೊಗೊಂಡಿರ್ತಾರೆ. ಇಲ್ಲಿಂದ ಸೇಲಿಂಗು ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಬೈ ಮಾಡಿರ್ತಾರೆ. ಅದು ಸ್ಟಾಪ್ಲೆಸ್ಸನ್ನು ತೊಗೊಂಡಿಲ್ಲ, ಸ್ಟಾಪ್ಲೆಸ್ಸು ಹಿಟ್ ಮಾಡಿಲ್ಲ, ಡೈರೆಕ್ಟಾಗಿ ಲೋವಲ್ಲೇ ಕೊಟ್ಟಿದೆ. ನಾಳೆ ಮಾರ್ಕೆಟ್ ಒಂದು ವೇಳೆ ನಾಳೆ ಮಾರ್ಕೆಟ್ ಏನಾದರೂ ಇದನ್ನ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು ಅಂದ್ಕೊಳ್ಳಿ, ಸದ್ಯಕ್ಕೆ ಮಾರ್ಕೆಟ್ ಇಲ್ಲಿಗೆ ಅಂದರೆ 24,000 ಅಲ್ಲಿ ಮಾರ್ಕೆಟ್ ಏನಾದರೂ ಓಪನ್ ಆಯಿತು, ಸಿಂಪಲ್ 24,000 ಮಾರ್ಕೆಟ್ ಏನಾದರೂ ಓಪನ್ ಆಯಿತು ಅಂದರೆ ನೀವೇನು ಮಾಡೋಕ್ಕೋಗಬೇಡಿ, ಸಿಂಪಲ್ ಮ್ಯಾಟ್ರು. ನಾಳೆ ಆರಾಮಾಗಿ ಮಾರ್ಕೆಟ್ ನಾಳೆ ನೋಡಿ ಇಲ್ಲಿ ನೋಡಿ, ಈ ಲೆವೆಲ್ಗೆ ಮಾರ್ಕೆಟ್ 24,000 ಈ ಲೆವೆಲ್ ಮಾರ್ಕೆಟ್. ಈ ಲೆವೆಲ್ ಮಾರ್ಕೆಟ್ ಸಸ್ಟೈನ್ ಅಂದರೆ ಸ್ಕ್ಯಾಲ್ಪಿಂಗ್ ಮಾಡೋದಕ್ಕೆ ಸ್ವಲ್ಪ ಕಾತ್ಕೊಂಡಿರಿ. ಸ್ಕ್ಯಾಲ್ಪಿಂಗ್ ನಾಳೆ ಚಾನ್ಸಸ್ ಕಂಡು ಬರುತ್ತೆ. ಹೇಗೆ ಸ್ಕ್ಯಾಲ್ಪಿಂಗ್ ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿ ಓಪನ್ ಆಯಿತು, ಮಾರ್ಕೆಟ್ ಸ್ವಲ್ಪ ರಿಟೆಸ್ಟ್ ತೊಗೊಳುತ್ತೆ, ರಿಟೆಸ್ಟ್ ತೊಗೊಂಡು ರಿಟರ್ನ್ ಬ್ಯಾಕ್ ಡೌನ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಒಂದು ವೇಳೆ ಈ ಮಾರ್ಕೆಟ್ ಏನಾದರೂ ಇಲ್ಲಿಗೆ ಮಾರ್ಕೆಟ್ ಮೇಲೆ ಹೋಯ್ತಂದರೆ ಖಂಡಿತ ನೆಕ್ಸ್ಟ್ ಟಾರ್ಗೆಟ್ ನಿಮಗೆ 24,200, ನೆಕ್ಸ್ಟ್ 24,250. ಏನಾದ ದನ್ ಅದ್ರ ಮೇಲೆ ಯಾವ ಸಿಸ್ಟಮ್ ಕಾಣ್ತಿದೆ ಮಾರ್ಕೆಟ್ ನೋಡಿ, ನೆಕ್ಸ್ಟ್ ಕಾಣ್ತಿದೆ ಇಲ್ಲಿ 24,330. ತುಂಬ ಹಿಟ್ಟು ಮೇಲೆ ಬೈ ಬರುತ್ತೆ, ಕಾಣ್ತಾ ಬರುತ್ತೆ ನಾಳೆ ಮಾರ್ಕೆಟ್. ಎಲ್ಲರೂ ಅಂದ್ಕೊಂಡಿರ್ತೀರ ನಾಳೆ ಮಾರ್ಕೆಟ್ ಡೌನಲ್ಲೇ ಇರುತ್ತೆ, BTC ತೊಗೊಂಡೋಗಿರ್ತಾರೆ. ಖಂಡಿತ ಇರುತ್ತೆ, ನೀವು ಆಲೋಚನೆ ಮಾಡಿ. ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಈ ಜಾಗ ಏನಾದರೂ ನೀವು ಬಿಟ್ಟರೆ ನಾಳೆ ನಿಮಗೆ ತುಂಬ ತೊಂದರೆಗೊಳಗಾಗ್ತೀರಾ. ಎಷ್ಟು ಬೇಗನೆ ನೀವು ಈ ಜಾಗದಿಂದ ಕಾಣ್ತಿದೆಯಾ, ಈ ಜಾಗದಿಂದ ನೀವು ಹೊರಗಡೆ ಬಂದುಬಿಡಿ. ಮಾರ್ಕೆಟ್ ಏನಾದರೂ ಮೇಲೆ ಹೋಯ್ತಂದರೆ ಬೈಗೆ ತಗೊಳ್ಳಿ, ಕೆಳಗೆ ಬಂದರೆ ಪುಟ್ಟಲ್ಲಿ ತೊಗೊಳಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ತಗೊಳ್ಳಿ ಅಂತ ಹೇಳೋಕ್ಕೆ ಹೋಗೋದು ನಾನು ಬೇಡ. ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್, ನಿಮ್ಮ ದುಡ್ಡು ನಿಮ್ಮದು. ನೀವು ಯಾವ ರೀತಿ ವರ್ತನೆ ಮಾರ್ಕೆಟಲ್ಲಿ ನೀವು ಮಾಡ್ತೀರಾ ಆ ರೀತಿ ನಿಮಗೆ ಖಂಡಿತ. ನೀವು ಮಾರ್ಕೆಟ್ ಹೇಗೆ ಹೋಗ್ತಿದ್ದ ಆ ಮೂಲಕನೇ ನೀವು ಹೋಗಿ. ಪ್ರತಿ ಸಾರಿ ಹೇಳ್ತೀನಿ, ಫಸ್ಟ್ ಟ್ರೆಂಡ್ ಲೈನ್ ತಿಳ್ಕೊಳ್ಳಿ. ಇವತ್ತಿನ ಏನಪ್ಪ ಟ್ರೆಂಡ್ ಲೈನು ಅರ್ಥ ಆಯ್ತಾ? ಇವತ್ತಿನ ಏನಪ್ಪ ಟ್ರೆಂಡ್ ಲೈನ್ ಅನ್ನೋದು ನೋಡಿ, ನಿನ್ನೆದು ಡೌನ್ ಟ್ರೆಂಡ್. ನಾಳೆ ಎಲ್ಲರೂ ಗೊತ್ತಿದೆ ಏನಪ್ಪ ಇದು ಫುಲ್ ಡೌನ್ ಟ್ರೆಂಡ್ ಆಗಿದೆ ಅಂತ, ಕರೆಕ್ಟಾ? ಇದು ಡೌನ್ ಟ್ರೆಂಡು. ಈ ಡೌನ್ ಟ್ರೆಂಡಲ್ಲಿ ಎಲ್ಲರೂ ಡೌನ್ ಟ್ರೆಂಡಲ್ಲೆಲ್ಲ ದುಡ್ಡು ತೊಗೊಂಡ್ರು. ಇಲ್ಲಿಂದ ಮಾರ್ಕೆಟ್ ಆಯಿತು, ಇಲ್ಲಿ ಕ್ಲೋಸ್ ಮಾಡ್ತು, ಮತ್ತು ಇಲ್ಲಿ ಕ್ಲೋಸ್ ಆಗಿದೆ, ಮತ್ತೆ ಇಲ್ಲಿ ಕ್ಲೋಸ್ ಆಗಿದೆ, ಮತ್ತು ನಾಳೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆ. ಟ್ರೆಂಡ್ ಲೈನ್ ಮಾರ್ಕೆಟ್ಗೆ ಎಗನೆಸ್ಟ್ ಹೋಗಲೇಬೇಡಿ, ಅರ್ಥ ಆಯ್ತಾ? ಮಾರ್ಕೆಟ್ ಮೇಲೆ ಹೋಯ್ತಂದರೆ ಮೇಲೆ ಕಡೆನೇ ಹೋಗಿ, ಕೆಳಗೆ ಹೋಯ್ತಾ ಕೆಳಗೆ ಹೋಗಿ. ಇಲ್ಲ ಮಾರ್ಕೆಟ್ ಸ್ಕ್ಯಾಲ್ಪಿಂಗ್ ಮಾಡ್ತಾಯಿದೆಯಾ, ಸ್ಕ್ಯಾಲ್ಪಿಂಗಲ್ಲಿ ತೊಗೊಳ್ಳಿ. ಅಪ್ಪ ಸ್ಕ್ಯಾಲ್ಪಿಂಗ್ ಆಗ್ತಿದೆಯಪ್ಪ, ಸ್ಕ್ಯಾಲ್ಪಿಂಗಲ್ಲಿ ಮಾಡಿರಿ. ಸೇಮ್ ಸಿಸ್ಟಮ್. ಅಪ್ಪ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಇದ್ರ ಹೇಗಂತ ಗೊತ್ತಿರೋ ವಿಷಯನೇ ಯಾಕೆ ಗೊತ್ತಾಗಲ್ಲ ನೋಡಿ.
ಇವಾಗ ಕ್ಯಾಂಡಲ್ ಚಿಕ್ಕದಾಗಿ ಕಂಡು ಬರುತ್ತೆ. ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ, ಈ ಥರ ಡಬಲ್ ಬ್ಯಾಟಮ್ ಯಾವತ್ತಾದರೂ ಕ್ಯಾಂಡಲ್ ಏನಾದರೂ ಮಾಡ್ತಂದರೆ ಅಲರ್ಟ್ ಆಗಿರಿ. ನಾನು ಎಲ್ಲ ವೀಡಿಯೋದಲ್ಲೂ ಪ್ರತಿ ಸಾರಿ ನಿಮಗೋಸ್ಕರನೇ ವೀಡಿಯೋ ಮಾಡ್ತೀನಿ. ನೋಡಿ ಟೈಮ್ ನೋಡಿ, ನಾನು ಇವಾಗ ಮಾಡ್ತಾರೋ ವೀಡಿಯೋ 11:30 ರಾತ್ರಿ. ನಮ್ಗೆ ಬಿಡುವಿಲ್ಲ, ಅದ್ರಿಗೆ ಹೊಸ 2 ವೀಡಿಯೋ ಮಾಡಲಿಲ್ಲ. ನಾನು ಬಿಡುವಿದ್ದಾಗ ಮಾಡ್ತೀನಿ. ನಾಳೆ ಆಲ್ಮೋಸ್ಟ್ ನಾನು ಸ್ಟ್ರೀಮಿಂಗ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸ್ಟ್ರೀಮಿಂಗ್ ಮಾಡೋಕ್ಕೂ ನಂಗೆ ಟೈಮ್ ಇಲ್ಲ. ಸ್ಟ್ರೀಮಿಂಗ್ ಬರ್ತೀನಿ ಖಂಡಿತ, ನಿಮ್ಗೆ ಒಂದಿನ ಖಂಡಿತ ಬರ್ತೀನಿ ಸ್ಟ್ರೀಮಿಂಗ್, ಲೈವ್ ಸ್ಟ್ರೀಮಿಂಗ್ ಬರ್ತೀನಿ. ಲೈವ್ ಸ್ಟ್ರೀಮಾಗಿ ನಿಮ್ಗೆ ಎಲ್ಲರಿಗೂ ಕರೆಕ್ಟಾಗಿ ಹೇಳ್ಕೊಡ್ತೀನಿ ಯಾವ ರೀತಿ ಸ್ಟ್ರೀಮ್ ಯಾವ ರೀತಿ ನಿಮಗೆ ಮಾರ್ಕೆಟಲ್ಲಿ ಎಂಟ್ರಿ ಕೊಡಬೇಕು, ಯಾವ ರೀತಿ ಮಾಡಬೇಕು ಎಲ್ಲವೆಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಬಟ್ ಖಂಡಿತ ನಿಮ್ಮ ಮ್ಯಾನೇಜ್ಮೆಂಟ್ ಸೆಬಿಗೆ ರೂಲ್ಸ್ಗೆ ನಾವು ಅಗ್ನೆಸ್ಟ್ ನಾವು ಹೋಗೋದಿಲ್ಲ. ನಿಮಗೆ ಇಲ್ಲಿ ತೊಗೊಳ್ಳಿ ಅಂತ ನಾನು ಹೇಳೋದಿಲ್ಲ. ನಾವು ಬರೀ ಚಾಟಲ್ಲಿ ಏನಿದೆ ಹೇಗೆ ಅನ್ನೋದ್ರ ಬಗ್ಗೆನೇ ಹೇಳ್ತೀನಿ. ನೋಡಿ ಸಿಂಪಲ್, ಇವಾಗಿನ ಮಾರ್ಕೆಟಿನ ಬಗ್ಗೆ ನಾನು ಹೇಳಿದ್ದೀನಿ. ಈ ಸ್ಟ್ರಾಟಜಿನ ಮಾತ್ರ ಫಾಲೋ ಮಾಡಿಕೊಡಿ. ಈ ನಿಫ್ಟಿಯಲ್ಲಿ ಈ ಸ್ಟ್ರಾಟಜಿ ನೀವು ಫಾಲೋ ಮಾಡಿದ್ರೆ ಖಂಡಿತ ನಾಳೆ ನೋಡಿ ಸ್ಕ್ಯಾಲ್ಪಿಂಗಲ್ಲಿ ತೊಗೊಳ್ಳಿ. ಡಿ ಕೆ ಆಗ್ತಿದೆಯಾ, ವಾಲ್ಯೂಮ್ ನೋಡಿ, ದೊಡ್ಡ ಕ್ಯಾಂಡಲ್ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲಿ ದೊಡ್ಡ ಕ್ಯಾಂಡಲ್ ಆಗ್ತಿದೆ, ಎಲ್ಲೆಲ್ಲಿ ನೋಡಿ ಇಲ್ಲಿ ಈ ಥರ ದೊಡ್ಡ ಕ್ಯಾಂಡಲ್ ಆಗ್ತಿದೆ. ಪುಟ್ ರೈಟರ್ಸ್ ಜಾಸ್ತಿ ಆಗ್ತಾಯಿದ್ದಾರೆ, ಸೇಲರ್ಸ್ ಜಾಸ್ತಿ ಇದ್ದಾರೆ. ಈ ಥರ ಸೇಲರ್ಸ್ಗಳು ಕಾಣ್ತಾ ಬರುತ್ತೆ. ಸೇಮ್ ಈ ಥರ ಡಬಲ್ ಬ್ಯಾಟರ್ ಆಗ್ತಾಯಿದೆಯಾ, ಅಲರ್ಟ್ ಆಗಿರಿ. ಡೋಜಿ ಕ್ಯಾಂಡಲ್ ಆಗ್ತಾಯಿದೆಯಾ, ಅಲರ್ಟ್ ಆಗಿರಿ. ಇದೆಲ್ಲ ಕ್ಯಾಂಡಲ್ಸ್ಟಿಕ್ಸ್ ಎಲ್ಲ ಹೇಳೋದು ನೋಡಿ. ಈ ಥರ ಡೋಜಿ ಕ್ಯಾಂಡಲ್ಗಳು ನೋಡಿ, ಇಲ್ಲಿ ಕಾಣ್ತಿದ್ದಿಲ್ಲ, ಈ ಥರ ಡೋಜಿ ಕ್ಯಾಂಡಲ್ಸ್, ಈ ಥರ ಡೋಜಿ ಕ್ಯಾಂಡಲ್ ನೋಡಿ. ಇಲ್ಲಿ ಹ್ಯಾಂಬರ್ ಕಾಣ್ತಿದೆಯಾ? ಹಾಂ ನೋಡಿ, ಕಾಣ್ತು ನೋಡಿ, ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ರಿಟರ್ನ್ ಬ್ಯಾಕ್ಸ್ ನೋಡಿ, ಇಲ್ಲಿದೆಯಾ ನಿಮ್ಮದು, ಇಲ್ಲೊಂದು ಕಾಣ್ತಾ. ಗುಡ್ ಡಿಸಿಷನ್ ಕೊಡ್ತಾ ಇದ್ದಾರೆ ನಿಮ್ಗೆ ಆಲ್ರೆಡಿ. ಮಾರ್ಕೆಟ್ ಹೇಳ್ತಿದೆ ನೋಡಪ್ಪ ಕ್ಯಾಂಡಲ್ ಯಾವ್ದು ಕಾಣ್ತಿದೆ, ಈ ಥರ ಕಾಣ್ತಾ ಇದೆಯಾ, ಅಲರ್ಟ್ ಆಗಿರಬೇಕು. ಈ ಕ್ಯಾಂಡಲ್ಸ್ಗೆ ಅಲರ್ಟ್ ಆಗಿರ್ಬೇಕು ನೀವು. ಈ ಥರ ಡಬಲ್ ಬ್ಯಾಟಮಲ್ಲ ಕ್ಯಾಂಡಲ್ಗಳು ಬಂದರೆ ಅಲರ್ಟ್ ಆಗಿರ್ಬೇಕು ನೀವು. ಇಲ್ಲಿ ನೋಡಿ, ಈ ಥರ ಕ್ಯಾಂಡಲ್ ಎಲ್ಲಾದರೂ ಕಂಡು ಬರ್ತಾ ಇದೆಯಾ? ಎಲ್ಲೂ ಇಲ್ಲ, ಎಲ್ಲೂ ಕಂಡು ಬರೋಲ್ಲ. ನೋಡಿ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ಲು ಎಕ್ಸಲೆಂಟ್, ಸೇಮ್ ಪೊಸಿಷನ್ ನೋಡಿ. ಇಲ್ಲಿ ಡಿಸಿಷನ್ನೇ ತೊಗೊಳಕ್ಕಾಗ್ತಿಲ್ಲ ನೀವು ಸ್ಟಾರ್ಟಿಂಗಲ್ಲಿ. ಏನು ಅರ್ಥ ಆಯ್ತಾ? ಡಿಸಿಷನ್ನೇ ತೊಗೊಳಕ್ಕಾಗ್ತಿಲ್ಲ. ಬಟ್ ಕ್ಯಾಂಡಲ್ ಸಿಕ್ಕಾಪಟ್ಟೆ ಡೌನ್ ಆಗಿದೆ. ಇದು ಒಳ್ಳೆ ಕ್ಯಾಂಡಲ್. ಇದು 9am ಕ್ಯಾಂಡಲ್ಸು. ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್, ಥರ್ಡ್ ಕ್ಯಾಂಡಲ್ ನೀಚೆ ಕೆಳಗಡೆ ಬಂತ ಬೆಳಗ್ಗೆನೆ ಪುಟ್ ರೈಟರ್ಸ್. ಈ ಕ್ಯಾಂಡಲ್ಗಿನ್ನ ಮೇಲೆ ಹೋಯ್ತಾ ಬೈಯರ್ಸ್. ಇದೆಲ್ಲ ಕಾಮನ್ ವಿಷಯಗಳೆಲ್ಲ ತಿಳ್ಕೊಳ್ಳಿ. ನೋಡಿ ನೆನ್ನೆ ಪ್ರಾಫಿಟ್ ಎಲ್ಲರೂ ಸಿಕ್ಕಾಪಟ್ಟೆ ತೊಗೊಂಡಿರ್ತೀರಾ. ನನಗೆ ಕಾಣ್ತಿದೆ, ಕ್ಯಾಂಡಲ್ ಸ್ಟಿಕ್ಸಲ್ಲೇ ಕಾಣ್ತಿದೆ. ಖಂಡಿತ ಲಾಸ್ ಅನ್ನೋರು ಯಾರೂ ಇರೋಲ್ಲ. ಒಂದು ವೇಳೆ ಲಾಸ್ ಆದವರು ಇದ್ದರೆ ನಾಳೆ ರಿಕವರಿ ಮಾಡ್ಕೊಳ್ಳಿ. ನಾಳೆನೂ ಚಾನ್ಸಸ್ ಇದೆ. ಇನ್ಮೇಲೆ ಹೋಗೋದಕ್ಕೂ, ಇನ್ಮೇಲೆ ಮಾರ್ಕೆಟ್ ಡೌನ್ ಆಗೋಕ್ಕೂ ಚಾನ್ಸ್ ಇದೆ. ಮಾರ್ಕೆಟಿಂಗ್ ಯಾವ ರೀತಿ ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ನಾಳೆಗೆ ಸ್ಕ್ಯಾಲ್ಪಿಂಗ್ ಇರ್ಬೋದು, ಇಲ್ಲ ಡಿ ಕೆ ಆಗ್ಬೋದು, ವಾಲ್ಯೂಮ್ ಕಡಿಮೆ ಇರ್ಬೋದು. ಮೇಯ್ನ್ ವಾಲ್ಯೂಮಲ್ಲಿ ನೋಡ್ಕೊಳ್ಳಿ ಹೇಗೆ ಮಾರ್ಕೆಟ್ ನಡೀತಿದೆ. ನಾಳೆ ಮೂಮೆಂಟ್ ಖಂಡಿತ ಬೆಳಗ್ಗೆನೇ ಯಾರೂ ದುಡ್ಡು ಹಾಕಕ್ಕೆ ಹೋಗಬೇಡಿ. ಬೆಳಗ್ಗೆ ಮಾರ್ಕೆಟ್ ಯಾರು ಬೆಳಗ್ಗೆನೇ ಸ್ಟಡಿಯಲ್ಲಿ ಹೋಗಬೇಡಿ. 9:30ವರೆಗೂ ವೆಯ್ಟ್ ಮಾಡಿ. ಕ್ಯಾಂಡಲ್ಸ್ಟಿಕ್ಸ್ ಫುಲ್ಲು ಕರೆಕ್ಟಾಗಿ ಅದ್ರ ಶರೀರ ಹೆಂಗಿರುತ್ತೋ ಅದ್ರ ಕರೆಕ್ಟಾಗಿ ಕ್ಯಾಂಡಲ್ಸ್ಟಿಕ್ ಕರೆಕ್ಟಾಗಿ ಇರಬೇಕು. ನಿಮ್ಗೆ ಗೊತ್ತಿರುತ್ತೋ ವಿಷಯಕ್ಕೆ ಅಂದರೆ ಕ್ಯಾಂಡಲ್ಸ್ಟಿಕ್ಸ್ ಫುಲ್ಲು ಬರಲಿ. ಈ ಥರ ಕ್ಯಾಂಡಲ್ಸ್ಟಿಕ್ ಫುಲ್ ಕ್ಯಾಂಡಲ್ ಮಾಡ್ಕೊಳ್ಳಿ. ಅದ್ರವ್ರಿಗೆ ವೆಯ್ಟ್ ಮಾಡಿ. ಅದ್ರ ಮುಂಚೆ ಯಾರೂ ಹಾಕಕ್ಕೆ ಹೋಗಬೇಡಿ. ಮಾರ್ಕೆಟಲ್ಲಿ ಒಳಗಡೆ ನುಗ್ಗಕ್ಕೆ ಹೋಗಬೇಡಿ. ಕ್ಯಾಂಡಲ್ಸ್ಟಿಕ್ ದೊಡ್ಡದಾಗಲಿ, ಈ ಥರ ದೊಡ್ಡ ಕ್ಯಾಂಡಲ್ ಮಾಡಲಿ. ನಿಮ್ಗೆ ಆವಾಗಲೇ ಗೊತ್ತಾಗ್ಬಿಡ್ತಾ ಇಲ್ಲಿ ಪುಟ್ ರೈಟರ್ಸ್ ಜಾಸ್ತಿ ಇದ್ದಾರೆ. ಓಕೆ ನೋಡಿ, ಇಲ್ಲೂ ಪುಟ್ ರೈಟರ್ಸ್ ಜಾಸ್ತಿ ಇದ್ದಾರೆ. ಈ ಮೇಯ್ನ್ ವಿಷಯ ಜ್ಞಾಪಕ ಇಟ್ಕೊಳ್ಳಿ. ನಾಳೆಗೆ ಮಾರ್ಕೆಟ್ ಹೇಗಿದ್ರೂ ಈ ಜಾಗ ಮಾತ್ರ ನೀವು ಸ್ವಲ್ಪ ಕೇರ್ ತೊಗೊಳ್ಳೋದು ಒಳ್ಳೆಯದು. ನೆಕ್ಸ್ಟ್ ಒನ್, ಈ ಜಾಗ ನಿಮ್ಗೆ ಹೇಳಿದ್ದೀನಿ. ಫಸ್ಟ್ ಮಾರ್ಕೆಟ್ ನಾಳೆ ಡೌನ್ ಟ್ರೆಂಡಲ್ಲೇನಾದ್ರು ಒಂದು ವೇಳೆ ಇಲ್ಲಿ ಬಂತಂದರೆ ನಾಳೆ ಚಾನ್ಸಸ್ ನನಗೆ ಗೊತ್ತಿರೋ ಮಟ್ಟಿಗೆ 65% 100ಗೆ 65% ನಾಳೆ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿ ಕಾಣಬರುತ್ತೆ. ಬಟ್ ಗ್ಲೋಬಲ್ ಲೆವೆಲಲ್ಲಿ ಮಾರ್ಕೆಟ್ ಹೈ ಇದೆ. ಹೈಯಲ್ಲಿದೆ ಮಾರ್ಕೆಟ್. ನಾಳೆ ಎಲ್ಲಿ ಓಪನ್ ಆಗುತ್ತೆ? ಒಂದು ಓಪನ್ ಆದರೆ ಇಲ್ಲಿ ಹೋಗ್ಬೋದು, 23,24,072 ಓಪನ್ ಆಗ್ಬೋದು. ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ. ಬಟ್ ಈ ಲೆವೆಲ್ ಬಂದಾಗ ಮತ್ತೆ ಮಾರ್ಕೆಟ್ ಡೌನ್ ಆಗೋ ಚಾನ್ಸಸ್ ಇದೆ. ಅದ್ರಿಗೆ ಕ್ಯಾಂಡಲ್ಸ್ಟಿಕ್ಸ್ ಕರೆಕ್ಟಾಗಿ 9:15 ಮೇಲೆ ನುಗ್ಗಿ ಒಳಗಡೆ ಆರಾಮಾಗಿ ಕ್ಯಾಂಡಲ್ಸ್ಟಿಕ್ಸ್ ನೋಡಿ. 9:15 9:15 ಕ್ಯಾಂಡಲ್ ನೋಡಿ. 15 ನಿಮಿಷ ನಿಮಗಿದೆ ಟೈಮ್. 15 ನಿಮಿಷವರೆಗೂ ಕ್ಯಾಂಡಲ್ಸ್ಟಿಕ್ಸ್ ನೋಡಿ.
ಇಲ್ಲ ಸರ್ ನನಗೆ 15 ನಿಮಿಷ ಅವ್ರು ತಡ್ಕೊಳಕ್ಕೆ ಶಕ್ತಿ ಇಲ್ಲ, ನಾನು ನೋಡ್ಕೊತೀನಿ ಅಂದರೆ, ಬಟ್ ವಾಲೆಂಟೈನ್ ಜಾಸ್ತಿ ಇರುತ್ತೆ ಮಾರ್ಕೆಟ್ ನಾಳೆ. ಜ್ಞಾಪಕ ಇಟ್ಕೊಳ್ಳಿ, ಮಾರ್ಕೆಟ್ ಫುಲ್ ಹೈ ಅಪ್ ಅಂತ ಸ್ಪೀಡಲ್ಲಿರುತ್ತೆ ನಾಳೆ ಮಾರ್ಕೆಟ್. ನಾಳೆ ಚಾನ್ಸಸ್ ಸ್ಪೀಡಲ್ಲಿರುತ್ತೆ ಮಾರ್ಕೆಟ್. ಯಾವಾಗ ನಾಳೆ 12:30 ಮೇಲೂ ಅಪ್ ಆಗ್ಬೋದು, ಇಲ್ಲ 1:30 ಮೇಲೂ ಅಪ್ ಆಗ್ಬೋದು, ಇಲ್ಲ 10:15 ನಾಳೆ 9-10ರಿಂದ ಒಂದೇ ಸರಿ ಡೌನ್ ಆಗ್ಬೋದು. ಈ ಥರ ವಾಲೆಟೈಲ್ಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಆರಾಮಾಗಿ ಮಾರ್ಕೆಟ್ ಒಳಗಡೆ ಎಂಟ್ರಿ ಕೊಡಿ. ಎಲ್ಲಿ ಎಂಟ್ರಿ ತೊಗೊಳೋದನ್ನು ಡೈರೆಕ್ಟಾಗಿ ಫಸ್ಟು ಅನಲೈಸ್ ಮಾಡ್ಕೊಳ್ಳಿ. ಎಂಟ್ರಿ ಇಂಪಾರ್ಟೆಂಟ್. ಎಂಟ್ರಿ ಮೂಲಕನೇ ನೀವು ಹೊರಗೆ ಬರೋಕ್ಕೆ ಚಾನ್ಸಸ್. ಸ್ಟಾಪ್ಲೆಸ್ ಕರೆಕ್ಟಾಗಿ ಇಟ್ಕೊಳ್ಳಾಡಿ. ಸ್ಟಾಪ್ಲೆಸ್ ಇಂಪಾರ್ಟೆಂಟ್ ಜಾಸ್ತಿ. ಮನಿ ಮ್ಯಾನೇಜ್ಮೆಂಟ್ ಹುಷಾರಾಗಿ ಕೇರ್ ಮಾಡ್ಕೊಳ್ಳಿ ನಾಳೆ. ಯಾಕಂದರೆ ಈ ಲೆವೆಲ್ ನೋಡ್ಕೊಳ್ಳಿ, ಈ ಲೆವೆಲ್ ಏನಾದರೂ ಪಾರ ಆಯ್ತು ಅಂದರೆ ಮಾರ್ಕೆಟ್ ನಾಳೆ ಅಪ್. ಒಂದು ವೇಳೆ ಮಾರ್ಕೆಟ್ ಈ ಲೆವೆಲ್ ಡೌನ್ ಆಯ್ತು ಅಂದರೆ ನಾಳೆ ಮಾರ್ಕೆಟ್ ಫುಲ್ಲು ಡೌನ್. ಅರ್ಥ ಆಯ್ತಾ ನಾವು ಹೇಳಿದ್ದು? ಅರ್ಥ ಮಾಡ್ಕೊಂಡಿರ್ತೀರ ಅಂತ ಕಾಣುತ್ತೆ. ನೋಡಿ, ಈ ಲೆವೆಲ್ ಡೌನ್ ಆಯ್ತು ಅಂದರೆ ಈ ಲೆವೆಲ್ಗೆ ಬರುತ್ತೆ. ಇದು ಡೌನ್ ಆಯ್ತು ಅಂದರೆ ನೆಕ್ಸ್ಟ್ ಫಾರ್ ನಿಮ್ಗೆ ಇಡೋ 23,950 ಫಸ್ಟ್ ಡೌನ್ ಫಾರ್ 950, ಡೌನ್ ಆದರೆ 23,850, ದ ನೆಕ್ಸ್ಟ್ 29,800, ಅದು ಡೌನ್ ಆಯ್ತು ಅಂದರೆ 23,700. ಜ್ಞಾಪಕ ಇಟ್ಕೊಳ್ಳಿ. ಮಾರ್ಕೆಟ್ ನಾಳೆ ಒಂದು ವೇಳೆ ಈ ಥರ ಗ್ಯಾಪ್ ಆಯ್ತಾರೆ ಮತ್ತೆ ಗ್ಯಾಪ್ ಅಪ್ ಆಗಿ ಇಲ್ಲಿವರೆಗೂ ಚಾನ್ಸಸ್ ಇದೆ. 23,200 ಡೌನ್ ಟ್ರೆಂಡ್ಗೆ. ಒಂದು ವೇಳೆ ಮಾರ್ಕೆಟ್ ಏನೋ ಹಪ್ಪಲ್ಲಿ ಕಾಣ್ತಾ ಬರುತ್ತಂದರೆ ಮತ್ತೆ ಮಾರ್ಕೆಟ್ ಎಲ್ಲಿ ನಿಮಗೆ ನೆನ್ನೆ ಬಿಡ್ದೋ ಅಲ್ಲೇ ಮಾರ್ಕೆಟ್ ರಿಟರ್ನ್ ಬ್ಯಾಕ್ ನಿಮಗೆ ಬ್ಯಾಕ್ ಆಗೋಕ್ಕೆ ಚಾನ್ಸಸ್. ಅಲ್ಲಿವರೆಗೂ ಕ್ಲೋಸ್ ಆಗಿ ನಾಳೆ ಮಾರ್ಕೆಟ್ ಸಸ್ಟೈನ್ ಆಗುತ್ತೆ. ಬಟ್ ಇದು ಸ್ಕ್ಯಾಲ್ಪಿಂಗ್ ಜಾಗ ನೋಡ್ಕೊಳ್ಳಿ. ಈ ಏರಿಯಾದಲ್ಲಿ ಮಾತ್ರ ಅಲರ್ಟ್ ಆಗಿರಿ. ಯಾವಾಗವರೆಗೂ ಈ ಏರಿಯಾದಲ್ಲಿಂದ ಹೊರಗಡೆ ಬರಲ್ವೋ ನೀವು, ಈ ಏರಿಯಾದಿಂದ ಈ ಜಾಗದಿಂದ ಸ್ವಲ್ಪ ಹುಷಾರಾಗಿರಿ. ಒಂದು ಈ ಜಾಗ ಆಯಿತು, ಇನ್ನೊಂದು ಈ ಜಾಗ ಆಯಿತು. ಈ ಜಾಗದಿಂದ ಬಂದರೆ ಮಾತ್ರ ಪುಟ್ಟಿಗೆ ಬನ್ನಿ, ಕೆಳಗಡೆ ಬನ್ನಿ. ನೆಕ್ಸ್ಟ್ ಒನ್ ಇದು. ಈ ರೀತಿ ನೀವು ಕಾಣುತ್ತೆ. ಓಕೆ, ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ನೋಡಿ, ಸಿಂಪಲ್. ನಾಳೆ ಟ್ರೆಂಡಲ್ಲಿ ನಾನು ಅದ್ರಿಗೆ ಈ ಗ್ರೈನ್ ಲೈನ್ ನಿಮ್ಗೆ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? 23,890ಗೆ ನಾನು ಈ ಲೈನ್ ಅದ್ರಿಗೆ ನಿಮಗೆ ಮಾಡಿದ್ದೀನಿ, ಗ್ರೀನ್ ಲೈನಲ್ಲಿ ಮಾಡಿದ್ದೀನಿ. ಯಾಕಂದರೆ ಇದು ಸೆಟಪ್ ಬ್ಲ್ಯಾಕ್. ಈ ಸೆಟಪ್ ಬ್ಲ್ಯಾಕಿಂದ ನಾಳೆ ಮಾರ್ಕೆಟ್ ಯಾವ ಕಡೆ ಬೇಕಾದರೂ ಸಸ್ಟೈನ್ ಆಗ್ಬೋದು. ಒಂದು ವೇಳೆ ಇದೇನ ಕ್ರಾಸ್ ಆಯಿತು ಅಂದರೆ ಖಂಡಿತ ನಿಮಗೆ ಮಾರ್ಕೆಟ್ ನಾಳೆ ಫುಲ್ಲು ಡೌನಲ್ಲಿರುತ್ತೆ. ಈ ಮಾರ್ಕೆಟ್ ಇಲ್ಲಿವರೆಗೂ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ನೋಡಿ, 15 ಮಿನಿಟ್ಸ್ ಕ್ಯಾಂಡಲಲ್ಲಿ ನೋಡೋಣ. ನಾಳೆ ಮಾರ್ಕೆಟ್ ಇಲ್ಲದಾಯಿದ್ರೆ ನೆಕ್ಸ್ಟ್ ಟಾರ್ಗೆಟ್ 23,650, 640ಯಲ್ಲಿ ನಿಮಗೆ ಮಾರ್ಕೆಟ್ ಕಂಡು ಬರುತ್ತೆ. ನಾಳೆ ಡೌನ್ ಟ್ರೆಂಡಲ್ಲಿ ಜಾಸ್ತಿ ಹೋಯ್ತಾ ನೆಕ್ಸ್ಟ್ ಮಾರ್ಕೆಟ್ 23,700, 730ವರೆಗೂ ಮಾರ್ಕೆಟ್ ಕಂಡು ಬರುತ್ತೆ. ದ ನೆಕ್ಸ್ಟ್ 23,654 ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಟಾರ್ಗೆಟ್ 23,590. ಒಂದು ವೇಳೆ ಇಲ್ಲೇನಾಯ್ತು ಅಂದರೆ 23,200 ಲಾಸ್ಟ್ ಲೆವೆಲ್. ಈ ಲೆವೆಲ್ಗೆ ನೀವು 23,300, 23,000 1 ಸೆಕೆಂಡ್ಸ್. $23,400. ಓಕೆ, ಅರ್ಥ ಆಯ್ತು ಅನಿಸುತ್ತೆ. ನೋಡ್ಕೊಳ್ಳಿ, ನಾಳೆ ಹುಷಾರಾಗಿರಿ. ಈ ಜಾಗದಿಂದ ನಿಮಗೆ ಆರಾಮಾಗಿ ಟ್ರೇಡ್ ಮಾಡಿ. ಆರಾಮಾಗಿ ನಿಮ್ಗೆ ಎಷ್ಟು ನಿಮ್ಮ ಕೈಲಾಗುತ್ತೋ ಅಷ್ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿಕೊಂಡು ಕೇರ್ ಆಗಿರಿ. ಓಕೆ, ಇವತ್ತಿನ ವಿಷಯ ಮುಗಿತು ಅನಿಸುತ್ತೆ. ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ನಾಳೆ ನಿಮ್ಗೇನೋ ಡೌಟ್ ಇದ್ದರೆ ಖಂಡಿತ ನೀವು ಕಮೆಂಟ್ಸ್ ಮಾಡಿ. ಕಮೆಂಟ್ಸ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದು. ನೀವು ಯಾರು ಲೈಕ್ ಮಾಡ್ತಾಯಿಲ್ಲ ಅಂತ ಗೊತ್ತೋ ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೀವು ಲೈಕ್ ಮಾಡದಿದ್ರೂ ಪರವಾಗಿಲ್ಲ, ನಾವು ವೀಡಿಯೋನ ಹಾಕ್ತಾನೆ ಇರ್ತೀವಿ. ನಿಮ್ಗೇನೋ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ನ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಗುಡ್ ನೈಟ್, ಬಾಯ್.